ಹಲೋ ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಜಿಕೆ ಸ್ಟೋರೀಸ್. ಇಂದು ಮಹಾಭಾರತದ 29ನೇ ಎಪಿಸೋಡ್. ಒಂದು ದಿನ ಬೆಳಗ್ಗೆ ಅರ್ಜುನನಿಗೆ ಬಿರುಬೇಸಿಗೆ ತಡೆಯಲಾರದೆ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ತುಂಬಾ ಸೆಗೆಯಾಗುತ್ತಿದೆ, ಹತ್ತಿರದ ಯಮುನಾ ತೀರಕ್ಕೆ ಹೋಗಿ ಸಂಜೆಯವರೆಗೂ ವಿಹಾರಿಸಿ ಬರೋಣ ಎಂದು ಕರೆದನು. ಇಬ್ಬರು ಧರ್ಮರಾಜನ ಅಪ್ಪಣೆ ಪಡೆದು ಯಮುನಾ ತೀರಕ್ಕೆ ಹೊರಟರು. ಅಲ್ಲಿ ಕಾಂಡವ ವನವೆಂಬ ದೊಡ್ಡ ಕಾಡು, ಸೂರ್ಯ ರಶ್ಮಿಯು ಒಳಹೋಗದಂತಹ ದಟ್ಟ ಅರಣ್ಯ, ನೂರಾರು ಜಾತಿಯ ಮಹಾವೃಕ್ಷಗಳು, ಪ್ರಾಣಿ ಪಕ್ಷಿಗಳು. ಅದು ನಾಗರಾಜನಾದ ತಕ್ಷಕನ ನಿವಾಸ ಸ್ಥಾನ. ಆ ಅರಣ್ಯವನ್ನು ಪ್ರವೇಶಿಸುವುದಕ್ಕೆ ಯಾರಿಗಾದರೂ ಭಯವಾಗುತ್ತಿತ್ತು. ಇವರಿಬ್ಬರು ಅರಣ್ಯ ಮಧ್ಯದಲ್ಲಿ ಹರಿಯುತ್ತಿದ್ದ ಯಮುನಾ ತೀರದಲ್ಲಿ ತಂಗಿದ್ದರು. ತಣ್ಣನೆಯ ಯಮುನಾ ವಿಹಾರವು ಶ್ರೀಕೃಷ್ಣನಿಗೆ ಬಾಲ್ಯಕಾಲದ ನೆನಪುಗಳನ್ನು ತಂದುಕೊಟ್ಟಿತ್ತು. ಗೋಪಾಲಕನಂದ, ಯಶೋದೆ, ರಾಧೆ ಎಲ್ಲರೂ ನೆನಪಿಗೆ ಬಂದರು. ಅಲ್ಲಿದ್ದ ಮಲ್ಲಿಗೆಯ ವಾಸನೆ ರಾಧೆಯ ಪ್ರೇಮವನ್ನು ನೆನಪಿಸಿತು. ಶ್ರೀಕೃಷ್ಣನು ನಿಟ್ಟುಸಿರುಡುತ್ತಾ ಹಳೆಯ ದಿನಗಳ ಅಗಳಗನಸು ಕಾಣತೊಡಗಿದನು. ರಾಧೆ ಈಗ ಏನು ಮಾಡುತ್ತಿರಬಹುದು ಎಂದು ಯೋಚಿಸತೊಡಗಿದನು. ರಾಧೆಗೆ ವಿದಾಯ ಹೇಳಿದ ನೋವಿನ ಗಳಿಗೆಯು ನೆನಪಿಗೆ ಬಂದಿತು. ವರ್ಷಗಳು ಹೇಗೆ ಕಳೆದವು. ಈಗೇನೋ ರುಕ್ಮಿಣಿ, ಸತ್ಯಭಾಮರಿದ್ದಾರೆ. ಆದರೆ ರಾಧಾ ಪ್ರೇಮಕ್ಕೆ ಸರಿಸಾಟಿ ಯಾವುದು? ಧ್ರುವ ನಕ್ಷತ್ರವನ್ನು ಸುತ್ತುವಂತೆ ಶ್ರೀಕೃಷ್ಣನ ಯೋಚನೆಗಳು ರಾಧೆಯ ನೆನಪಿನ ಸುತ್ತಲೇ ತಿರುಗಿದವು. ಅವಳನ್ನು ಸಿಕ್ಕಬೇಕಾದರೆ ಪರಲೋಕದಲ್ಲಿಯೇ ಸರಿ. ಅದಕ್ಕಿನ್ನು ಬಹಳ ದಿನಗಳಿವೆ. ದೈವ ಸಾಕ್ಷಾತ್ತರಾಗಿ ಜೀವ ಅಂಬಳಿಸುವಂತೆ ಶ್ರೀಕೃಷ್ಣನ ಹೃದಯವು ರಾಧೆಗಾಗಿ ಅಂಬಳಿಸಿತು. ಹೃದಯ ವೀಣೆಯನ್ನು ಮೀಟಿದ ರಾಧೆ ಇನ್ನೆಲ್ಲಿ ಎಂದುಕೊಂಡನು. ಸೂರ್ಯನು ಮೇಲೆ ಬಂದಿದ್ದನು. ಮಟಮಟ ಮಧ್ಯಾಹ್ನ. ದ್ರೌಪದಿ, ಸುಭದ್ರೆ, ಸತ್ಯಭಾಮೆ ಮುಂತಾದವರು ಡೇರೆಗಳಲ್ಲಿ ವಿಶ್ರಾಮಿಸಿಕೊಳ್ಳುತ್ತಿದ್ದರು. ಕೃಷ್ಣಾರ್ಜುನರು ಮತ್ತೊಮ್ಮೆ ಯಮುನಾ ತೀರದ ಗೊಂಟ ಹೊರಟರು. ಅರಣ್ಯವು ಅವರ ಮನಸ್ಸಿಗೆ ಆಹ್ಲಾದ ಪುಳಕಗಳನ್ನುಂಟು ಮಾಡುತ್ತಿತ್ತು. ಮರವೊಂದರ ಕೊಂಬೆಯ ಮೇಲೆ ಹತ್ತಿ ಕುಳಿತರು. ಅಷ್ಟರಲ್ಲಿ ಕರಗಿದ ಚಿನ್ನದಂತಹ ಮೈಕಾಂತಿಯ ಬ್ರಾಹ್ಮಣನೊಬ್ಬನು ಅಲ್ಲಿಗೆ ಬಂದನು. ಬೆಳಗ್ಗೆ ಮೇಲೆದ್ದು ಬಂದ ಸೂರ್ಯನಂತೆ ಕೃಷ್ಣಾರ್ಜುನರು ಕೆಳಹಿಳಿದು ಬಂದು ಅವನಿಗೆ ಅಭಿವಾದನ ಮಾಡಿದರು. ಅವನು, ನಾನು ತುಂಬ ಹಸಿದಿದ್ದೇನೆ, ನೀವು ನನ್ನ ಹಸಿವನ್ನು ತಣಿಸಬೇಕು ಎಂದನು. ಇವರು, ವಿಪೋತ್ತಮ, ನಿನಗೇನು ಬೇಕು ಹೇಳು, ಈಗಲೇ ಅಡಿಗೆ ಮಾಡಿಸುತ್ತೀವಿ ಎಂದು ಕೇಳಲು ಅವನು, ನನಗೆ ಸಾಧಾರಣ ಆಹಾರದಿಂದ ತೃಪ್ತಿಯಾಗದು. ನಾನು ಅಗ್ನಿ, ನೀವು ಬರುವುದನ್ನೇ ಕಾಯುತ್ತಿದ್ದೆ. ನನ್ನ ಕನಸು ನನಸಾಗಬೇಕಾದರೆ ನಿಮ್ಮಿಂದಲೇ ಎಂದು ನನಗೆ ಗೊತ್ತು. ಈ ಕಾಂಡವ ವನವನ್ನು ದಹಿಸಬೇಕೆಂದು ನನ್ನ ಅಪೇಕ್ಷೆ. ಇದು ಇಂದ್ರನ ಗೆಳೆಯನ ತಕ್ಷಕನಿರುವ ಸ್ಥಳ. ನಾನು ಯಾವಾಗ ಇದನ್ನು ಭಕ್ಷಿಸ ಹೊರಟರೂ ಇಂದ್ರನು ಮಳೆಗರೆಯುತ್ತಾನೆ. ನೀವು ನಿಮ್ಮ ಶಾಸ್ತ್ರಜಾಲದಿಂದ ಮಳೆಯನ್ನು ತಡೆದು ಈ ವನವನ್ನು ದಹಿಸಲು ನನಗೆ ನೆರವಾಗಬೇಕು ಎಂಬುದೇ ನನ್ನ ಕೋರಿಕೆ ಎಂದನು. ಕೃಷ್ಣಾರ್ಜುನರಿಗೆ ಆಶ್ಚರ್ಯವಾದರೂ ಸಾಹಸಕ್ಕೆ ಮುಂದಾದರು. ಆಗ ಅರ್ಜುನನು, ನಮ್ಮಲ್ಲಿ ದಿವ್ಯಾಸ್ತ್ರಗಳಿರುವುದೇನೋ ನಿಜ, ಆದರೆ ನಿನ್ನ ಕೋರಿಕೆ ಸಲ್ಲಿಸುವುದಕ್ಕೆ ಎಡಬಿಡದೆ ಬಾಣಗಳನ್ನು ಹೊರಚೆಲ್ಲುವಂಥ ದಿವ್ಯಧನಸ್ಸೊಂದು ಬೇಕು. ಅಲ್ಲದೆ ಈ ಕಾರ್ಯಭಾರವನ್ನು ನಿರ್ವಹಿಸಲಾಗುವಂತೆ ದಿವ್ಯಾಶ್ವಗಳನ್ನು ಒಡೆದ ದಿವ್ಯರಥವೂ ಅಗತ್ಯ. ನೀನು ಇವುಗಳನ್ನು ಕೊಟ್ಟರೆ ನಿನ್ನ ಕೆಲಸ ಆಯಿತೆಂದು ತಿಳಿ ಎಂದನು. ಅಗ್ನಿಗೆ ಸಂತೋಷವಾಯಿತು. ಅವನು ವರುಣನನ್ನು ಕರೆದು, ನಿನ್ನಲ್ಲಿರುವ ಗಾಂಡೀವ ಧನಸ್ಸನ್ನು, ಅಕ್ಷಯ ತುನಿರಗಳನ್ನು, ಮಹಾವೇಗದ ದಿವ್ಯ ಶ್ವೇತಾಶ್ವಗಳನ್ನು ಒಡೆದ ಕಪಿಧ್ವಜವುಳ್ಳ ರಥವನ್ನು ಅರ್ಜುನನಿಗೆ ಕೊಡು ಎಂದು ಕೇಳಿಕೊಳ್ಳಲು ಅವನು ಹಾಗೆಯೇ ಮಾಡಿದನು. ಮನೋವೇಗದಿಂದ ಚಲಿಸಬಲ್ಲ ಆ ರಥವು ಹಿಂದೆ ದೇವಾಸುರ ಯುದ್ಧದಲ್ಲಿ ದೇವತೆಗಳಿಗೆ
ಜಯವನ್ನು ದೊರಕಿಸಿಕೊಟ್ಟಿತು. ಅರ್ಜುನನಿಗೆ ಬಹಳ ಸಂತೋಷವಾಯಿತು. ಅವನು ರಥಕ್ಕೆ ಪ್ರದಕ್ಷಿಣೆ ಮಾಡಿ ಗಾಂಡೀವಕ್ಕೆ ನಮಸ್ಕರಿಸಿ ಅದನ್ನು ಅಕ್ಷಯ ತುಣಿಗಳನ್ನು ಧರಿಸಿದನು. ಅಗ್ನಿಗೆ ನಮಸ್ಕರಿಸಿ ಗಾಂಡೀವಕ್ಕೆ ಎದುರಿಸಿ ಮಿಡಿದನು. ಅಗ್ನಿಯು ಶ್ರೀಕೃಷ್ಣನಿಗೆ ಸುದರ್ಶನವೆಂಬ ಚಕ್ರಾಯುಧವನ್ನು ಗದೆಯನ್ನು ಕೊಟ್ಟನು. ಇಬ್ಬರು ಸಂತೋಷದಿಂದ ಇಂದ್ರನನ್ನು ಎದುರಿಸುವುದಕ್ಕಾಗಿ ಸಜ್ಜಾಗಿ ನಿಂತರು. ಕಾಂಡವವನವು ಉರಿಯತೊಡಗಿತು. ಯಾವ ಪ್ರಾಣಿಯು ಅದರಿಂದ ತಪ್ಪಿಸಿಕೊಂಡು ಹೋಗದಂತೆ ತಡೆಯಲು ಕೃಷ್ಣಾರ್ಜುನರು ಸನ್ನದ್ಧರಾಗಿ ಪ್ರದಕ್ಷಿಣೆ ಮಾಡುತ್ತಿದ್ದರು. ಮೇಲೇರಲು ಯತ್ನಿಸಿದ ಪಕ್ಷಿಗಳು ಬಾಣಗಳಿಂದ ಒಡೆಯಲ್ಪಟ್ಟು ಪುನಃ ಅಗ್ನಿಗೆ ಬೀಳುತ್ತಿದ್ದವು. ಬೆಂಕಿಯು ಪ್ರಖರವಾಗಿ ಅದರ ಬಿಸಿ ಸ್ವರ್ಗವನ್ನು ಮುಟ್ಟಿತು. ಏನಾಯಿತೆಂದು ನೋಡಲು ಬಂದ ಇಂದ್ರನಿಗೆ ಕೃಷ್ಣಾರ್ಜುನರು ಅಗ್ನಿಗೆ ಸಹಾಯ ಮಾಡಲು ನಿಂತಿರುವುದು ಕಾಣಿಸಿತು. ಅರಣ್ಯ ರಕ್ಷಣೆಗಾಗಿ ಅವನು ಮಳೆಯನ್ನು ಸುರಿಸುತ್ತಾನೆ. ಉರಿಯುವ ಅಗ್ನಿ ಹಾಗೂ ಸುರಿಯುವ ಮಳೆ ಎರಡು ಪ್ರಳಯಾಂತಕವಾಗಿದ್ದವು. ಎಷ್ಟೇ ಸುರಿದರೂ ಮಳೆಯು ಒಂದು ಹನಿಯು ಭೂಮಿಯನ್ನು ತಲುಪದಷ್ಟು ಅಗ್ನಿಯು ಉರಿಯುತ್ತಿತ್ತು. ಈಗ ಇಂದ್ರನು ಪುಷ್ಕಲ ಅವರ್ತಕ ಎಂಬ ನೀರಿನ ಸ್ತಂಭಗಳನ್ನೇ ಆಹ್ವಾನಿಸಿದನು. ಅರ್ಜುನನು ತನ್ನ ಜಾರಜಾಲದಿಂದ ಅವುಗಳನ್ನು ತಡೆದು ನಿಲ್ಲಿಸಿದನು. ಯಾವ ಕಡೆಯಿಂದಲೂ ಹನಿ ನೀರು ಕಾಂಡವ ವನವನ್ನು ಪ್ರವೇಶಿಸಲಾರದಾಯಿತು. ಇಷ್ಟೆಲ್ಲ ನಡೆಯುವಾಗ ತಕ್ಷಕನು ಹೊರಗೆ ಹೋಗಿದ್ದನು. ಅವನ ಮಗ ಅಶ್ವಸೇನನನ್ನು ಇಂದ್ರನು ಮೋಸದಿಂದ ರಕ್ಷಿಸಲು ಅರ್ಜುನನ ಕೋಪ ಮುಗಿಲು ಮುಟ್ಟಿತು. ಈ ಮಹಾ ಸಂಘಟನೆಯಿಂದ 3 ಲೋಕಗಳು ಭಯದಿಂದ ನಡುಗಿದವು. ಋಷಿಗಳು, ದೇವತೆಗಳು, ಇಂದ್ರ, ನಿನ್ನ ಸ್ನೇಹಿತ ತಕ್ಷಕ ಅಗ್ನಿಗೆ ಗಾಹುತಿಯಾಗಲಿಲ್ಲ. ಅವನ ಮಗನನ್ನು ನೀನು ರಕ್ಷಿಸಿರುವೆ. ಇನ್ನು ಶಾಂತವಾಗು. ಇವರು ಸಾಮಾನ್ಯ ಮಾನವರಲ್ಲ, ನರನಾರಾಯಣರು. ಇವರನ್ನು ನೀನು ಗೆಲ್ಲಲಾರೆ. ನಿನ್ನ ಮಗನಾದ ಅರ್ಜುನನೊಡನೆ ಮಾಡುತ್ತಿರುವ ಯುದ್ಧವನ್ನು ನಿಲ್ಲಿಸು ಎಂದು ಲೋಕಶಾಂತಿಗಾಗಿ ಮೊರೆಯಿಟ್ಟರು. ಯುದ್ಧವನ್ನು ನಿಲ್ಲಿಸಿ ಇಳಿದು ಬಂದ ಇಂದ್ರನು, ನೀವಿಬ್ಬರು ಸೇರಿ ದೇವತೆಗಳಿಗೂ ಅಸಾಧ್ಯವಾದುದನ್ನು ಸಾಧಿಸಿರುವಿರಿ. ಅರ್ಜುನ, ನನಗೆ ಸಂತೋಷವಾಗಿದೆ. ನಿನಗೆ ಬೇಕಾದ ವರವನ್ನು ಕೇಳು ಎಂದನು. ಅರ್ಜುನನು ದಿವ್ಯಾಸ್ತ್ರಗಳನ್ನು ಕೇಳಲು ಕಾಲ ಬಂದಾಗ ಶಂಕರನು ಪಾಶುಪತಾಸ್ತ್ರವನ್ನು ಕೊಟ್ಟ ಮೇಲೆ ಕೊಡುವುದಾಗಿ ಹೇಳಿ ಹೊರಟು ಹೋದನು. ಅಗ್ನಿಗೆ ಸಿಕ್ಕ ಮಾಯನೆಂಬ ಅಸುರನು ಅರ್ಜುನನಿಗೆ ಶರಣಾಗತನಾಗಿ ಜೀವಭಿಕ್ಷೆ ಬೇಡಿದನು. ಅವನಿಗೆ ಕರುಣೆಯಿಂದ ಜೀವದಾನ ಮಾಡಲು ಅವನು ಕೃಷ್ಣಾರ್ಜುನರಿಬ್ಬರಿಗೂ ನಮಸ್ಕರಿಸಿ ಹೊರಟು ಹೋದನು. ಅಗ್ನಿಗೆ ತೃಪ್ತಿಯಾಯಿತು. ಕೃಷ್ಣಾರ್ಜುನರು ಯಮುನಾ ತೀರದಿಂದ ತಮ್ಮ ತಂಗುದಾಣಕ್ಕೆ ಹಿಂದಿರುಗಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.